ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಬಿಡದಿ ಭಾಗದ ಬೈರಮಂಗಲ ಹಾಗೂ ಕೆಂಚಕಾರನಹಳ್ಳಿ ಭಾಗದ ರೈತರ ಪರವಾಗಿ ಈ ಹಿಂದೆಯೂ ಕೂಡ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬೈರಮಂಗಲದಲ್ಲಿ 11 ಕಿಲೋಮೀಟರು ಪಾದಯಾತ್ರೆಯನ್ನು ಮಾಡಿದಾಗ ಒಂದು ಮಾತನ್ನು ಕೊಟ್ಟಿದ್ವು. ಸರ್ಕಾರ ಇದೇ ರೀತಿ ರೈತರ ಮೇಲೆ ದಬ್ಬಾಳಿಕೆಯನ್ನು ಎಸಿತಾ ಹೋದರೆ ನಾವು ಮುಂದೊಂದು ದಿನ ಫ್ರೀಡಮ್ ಪಾರ್ಕ್ವರೆಗೂ ಬೈರಮಂಗಲದಿಂದ ಒಂದು ಪಾದಯಾತ್ರೆಯನ್ನು ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ರ ಬಗ್ಗೆ ನಾವು ಅವತ್ತು ಕೂಡ ಕೊನೆಯ ಗ್ರಾಮದಲ್ಲಿ ಹೊಸೂರಿನಲ್ಲಿ ನಿಂತು ಮಾತನಾಡಿದಂಥ ಸಂದರ್ಭದಲ್ಲಿ ರೈತರಿಗೊಂದು ಮಾತನ್ನು ಪಕ್ಷದ ಕಡೆಯಿಂದ ಕೊಟ್ಟಿದ್ವು. ಕೊಟ್ಟ ಮಾತಂತೆ ಸರ್ಕಾರ ಒಂದು ಕಡೆ ತಾವೇ ನೋಡಿರ್ಬೋದು, ಯಾವಾಗ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸತ್ಯಾಗ್ರಹವನ್ನು ಮಾಡ್ತೇನೆ, ರೈತರ ಪರವಾಗಿ ನಿಲ್ತೇನೆ, ಐ ಆಮ್ ಕಮಿಟೆಡ್ ಟುವರ್ಡ್ಸ್ ದ ಫಾರ್ಮರ್ಸ್ ಅಂತಕ್ಕಂಥದ್ರ ಬಗ್ಗೆ ದೇವೇಗೌಡರು ಸಾಹೇಬರು ಹೇಳಿದಂಥ ಸಂದರ್ಭದಲ್ಲಿ ಮಾರನೇ ದಿನವೇ ಮಾನ್ಯ ಮುಖ್ಯಮಂತ್ರಿಗಳು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡ್ತಾರೆ. ಅವರು ಪ್ರೆಸ್ ಅಡ್ರೆಸ್ ಮಾಡಿದಾಗ ಒಂದು ಕಡೆ ಹೇಳ್ತಾರೆ ಸಮಿತಿಯನ್ನು ಮಾಡ್ತೇನೆ, ಮತ್ತೊಂದು ಕಡೆ ಆನ್ ದ ಸೇಮ್ ಡೇ ಪಾಯಿಂಟ್ ಟು ಬಿ ನೋಟೆಡ್ ಅವತ್ತಿನ ದಿನವೇ ಮಿಕ್ಕಂಥ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಂದರೆ ಮುಖ್ಯಮಂತ್ರಿಗಳು ಸಮಿತಿಯನ್ನು ಮಾಡ್ತೀನಿ ಅಂತ ಹೇಳಿ ಈಗ ಸರಿಸುಮಾರು 3 ವಾರಕ್ಕೂ ಹೆಚ್ಚು ದಿನಗಳ ಕಾಲ ಕಳೆದೋಗಿದೆ. ಸಮಿತಿನೂ ಕೂಡ ರಚನೆ ಆಗಿಲ್ಲ. ಸಮಿತಿ ಯಾತಕ್ಕೆ ರಚನೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ಸಾಧಕ ಬಾಧಕಗಳೇನಿದೆ, ಪರ ವಿರೋಧ ಏನಿದೆ, ಆ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಲ್ಲಿರ್ತಕ್ಕಂಥ ಆ ಕ್ಷೇತ್ರದ ಶಾಸಕರು ಕೇಳಿದಾಗ ನಮಗೆ ಸಮಿತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಅದ್ರ ಬಗ್ಗೆ ಅರಿವಿಲ್ಲ, ನನ್ನ ಹತ್ರ ಚರ್ಚೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಅಂತ ಹೇಳಿದರು. ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ನಾನು ಕೂಡ ನೋಡಿದೆ ಅವ್ರ ಮಾತನ್ನ. ತದನಂತರ ಇಲ್ಲಿವರೆಗೂ ಸಮಿತಿ ಆಗಲಿಲ್ಲ, ಜೊತೆಯಲ್ಲಿ ಫೈನಲ್ ನೋಟಿಫಿಕೇಶನ್ನು ಕೂಡ ಆನ್ ದ ಸೇಮ್ ಡೇ ಹೊರಡಿಸಿದರು. ಅಂದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮುಖ್ಯಮಂತ್ರಿಗಳ ಹಾಗೂ ರಾಜ್ಯ ಸರ್ಕಾರದ ದ್ವಂದ್ವ ನೀತಿಗಳು, ದ್ವಂದ್ವ ಮನಸ್ಥಿತಿ. ಎಲ್ಲೋ ಒಂದು ಕಡೆ ನಾವು ಸುಮ್ಮನೆ ಕತೆ ಕಟ್ಕೊಂಡು ನಾವು ರೈತರಿಗೆ ಹಿಂಬಾಗ್ಲಿಂದ ಬಂದು ಎದುರಿಸಿ ಬೆದರಿಸಿ ಬರ್ಸ್ಕೊಂಡ್ಬಿಡ್ತೀವಿ ಅಂತಕ್ಕಂಥದ್ದು ಬಹುಶಃ ಈ ರಾಜ್ಯ ಸರ್ಕಾರದ ತಲೆಯಲ್ಲಿ ಇದ್ದಂಗಿದೆ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ದಂಗೆ ಸಮಿತಿ ರಚನೆ ಮಾಡದೆ ಹೋದಂಥ ಸಂದರ್ಭದಲ್ಲಿ ಬಹುಶಃ ಅವ್ರನ್ನ ಇವತ್ತು ನಾವು ರೈತರ ಒಂದು ವಚನ ಭ್ರಷ್ಟರಾಗಿ ಇವತ್ತು ರೈತರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಹಾಗಾಗಿ ಇವೆಲ್ಲವನ್ನ ನೋಡ್ಕೊಂಡು ಭಾಳ ದಿನ ಕೂರ್ಲಿಕ್ಕಾಗೋದಿಲ್ಲ. ಪಾದಯಾತ್ರೆಯನ್ನು ಕರೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಿಗಳು ದೇವೇಗೌಡರು ಸಾಹೇಬ್ರ ಜೊತೆನೂ ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದಂಥ ವಿಚಾರ. ಜೊತೆಯಲ್ಲಿ ಕೇಂದ್ರದ ಸಚಿವರು ಕುಮಾರಣ್ಣ ಅವರು ಕೂಡ ನಮಗಿದ್ರ ಸಲಹೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ 9, 10, 11 ಆಗಸ್ಟ್ ಅಂದರೆ ಈ ಭಾನುವಾರ, ಸೋಮವಾರ, ಮಂಗಳವಾರ ಸರಿಸುಮಾರು 38 ಕಿಲೋಮೀಟ್ರು ಫ್ರೀಡಮ್ ಪಾರ್ಕ್ವರೆಗೂ ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಈಗಾಗಲೇ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥ ಆ ಭಾಗದ ಮಾಜಿ ಶಾಸಕರು ಮಾಗಡಿ ಮಂಜಣ್ಣ ಅವ್ರ ಜೊತೆಯಲ್ಲಿ ರೈತರು ಎಲ್ಲರೂ ಕೂಡ ಪ್ರತಿಯೊಂದು ಕುಟುಂಬದ ಅಲ್ಲಿರ್ತಕ್ಕಂಥ 3,500-4 ಸಾವಿರ ಕುಟುಂಬಗಳೇನಿದೆ ರೈತರು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಅವತ್ತಿನ ದಿನ ಅವರ ಭೂಮಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದು ನೋಡ್ಬೋದು. ಜೊತೆಯಲ್ಲಿ ಇವತ್ತು ಪಕ್ಷದ ಮುಖ್ಯ ಕಚೇರಿಯಲ್ಲಿ ಶಾಸಕರು, ಮಾಜಿ ಶಾಸಕರು, ನಮ್ಮ ಎಲ್ಲ MLCಗಳು ಸೇರಿದಂತೆ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು, ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಇದು ಇಡೀ ಜನತಾದಳ ಪಕ್ಷ ಅವತ್ತಿನ ದಿನ 3 ದಿನಗಳ ಕಾಲ ರೈತರ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಉತ್ಸಾಹಕತೆಯಿಂದ ಕೈ ಜೋಡಿಸ್ತಾರೆ.